ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಸೊ ನಾನು ಈ ಒಂದು ಏವಿಯೇಷನ್ ಅಕಾಡೆಮಿಗೆ ಸೆಂಟರ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಅನ್ನಿಸ್ಬೋದು, ಏನು ಇಷ್ಟು ದಿನ ಒಂದು ಡ್ಯಾನ್ಸ್ ಆಯಿತು, ಇಷ್ಟು ದಿನ ಆ್ಯಕ್ಟಿಂಗ್ ಆಯಿತು, ಸಡನ್ ಆಗಿ ಅಕಾಡೆಮಿಗೆ ರೂಪಿಕಾ ಹೇಗೆ ಅಂತ. ಸೊ ಏನೂ ಇಲ್ಲ ಅಂತಂದ್ರು ಕಾನ್ಫಿಡೆನ್ಸ್ ಹಾಗೆ ಒಂದು ಮಾರ್ಗದರ್ಶನ ಹಾಗೆ ಒಂದು ಇಂಟ್ರೆಸ್ಟ್ ಇದ್ರೆ ಏನು ಬೇಕಾದರೂ ಮಾಡೋಕ್ಕೆ ಒಂದು ಸಾಧ್ಯ ಆಗುತ್ತೆ ಅನ್ನೋದು ನಿಜವಾಗ್ಲೂ ಅದು ನಮ್ಮ ಗುರುಗಳ ಆಶೀರ್ವಾದ. ನಾವೊಂದು ಚಿಕ್ಕ ಪ್ರಾಜೆಕ್ಟ್ ರಿಪೋರ್ಟ್ನ ರೆಡಿ ಮಾಡಿಕೊಂಡು ನಮ್ಮ ಸ್ವಾಮೀಜಿಗೆ ಈ ಥರ ನಾವೊಂದು ಏವಿಯೇಷನ್ ಕೋರ್ಸ್ನ ಕಾಲೇಜ್ನ ಶುರು ಮಾಡಬೇಕು ಅಂತ ಇದ್ದೀವಿ ಅಂತ. ಯಾಕೆ ಅಂದರೆ BGS ಅಲ್ಲಿ ಎಲ್ಲಾನು ಇದೆ, ನರ್ಸಿಂಗಿಂದ ಹಿಡಿದು PU ಇಂದ ಹಿಡಿದು ಎಲ್ಲ ಒಂದು ಕವರ್ ಆಗಿದೆ. ಆದರೆ ಒಂದು ಏವಿಯೇಷನ್ ಅನ್ನೋದು ಒಂದು ಫ್ಯೂಚರಿಸ್ಟಿಕ್ ಕೋರ್ಸ್ ಆಗಿರೋದ್ರಿಂದ ಇದನ್ನು ಕೂಡ ಮಕ್ಕಳಿಗೆ ಕೊಡಬೇಕು ಅನ್ನೋದು ನಮ್ಮೊಂದು ಇಂಟ್ರೆಸ್ಟ್ ಆಗಿತ್ತು. ಸೊ ಇಲ್ಲಿ ನಾನು ಸೆಂಟ್ರಲ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸೋಕ್ಕೆ ಆಶೀರ್ವಾದ ಮಾಡಿದಂಥ ಗುರುಗಳಿಗೆ ನಮಸ್ಕಾರ ಹೇಳ್ತಾ, ಇದು ಒಂದು 11 ತಿಂಗಳ ಕೋರ್ಸ್ ಆಗಿರುತ್ತೆ. ಡಿಪ್ಲೊಮೊ, ಅದು NSDC ಸರ್ಟಿಫೈಡ್ ಆಗಿರುವಂತಹ ಕೋರ್ಸ್ ಆಗಿರುತ್ತೆ. ಸೊ ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಖಂಡಿತ ಬೇಕಾಗುತ್ತೆ. ಹಾಗೆ ಇದರ ಪೂರ್ವ ಎಲ್ಲನೂ ಕೋರ್ಸ್ ಅಡ್ವೈಸರ್ ಆಗಿ 5 ವರ್ಷ ಒಂದು ಏವಿಯೇಷನ್ ಡಿಪಾರ್ಟ್ಮೆಂಟಲ್ಲಿ ಹಾಗೆ T1 T2ನಲ್ಲಿ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಇರುವಂತಹ ಅಂಜನ್ ಕೂಡ ಕೋರ್ಸ್ ಅಡ್ವೈಸರ್ ಆಗಿ ಇರ್ತಾರೆ. ಆ್ಯಂಡ್ ಮುಖ್ಯವಾಗಿ ನಮಗೆ ಫ್ಯಾಕಲ್ಟೀಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಏವಿಯೇಷನ್ ಡಿಪಾರ್ಟ್ಮೆಂಟ್ನ ಫ್ಯಾಕಲ್ಟಿಯಾಗಿ 18 ವರ್ಷ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಹಾಗೆ ಒಂದು ವರ್ಕಿಂಗ್ ಎಕ್ಸ್ಪೀರಿಯನ್ಸ್, ಗ್ರೌಂಡ್ ಹ್ಯಾಂಡ್ಲಿಂಗ್ ಎಲ್ಲ ತುಂಬ ಅದ್ಭುತವಾಗಿ ಮಾಡಿದಂಥ ರೀನಾ ಮ್ಯಾಮ್ ಕೂಡ ಫ್ಯಾಕಲ್ಟಿಯಾಗಿ ಏವಿಯೇಷನ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ.